ದೇವರ ನಾಡಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಕೇರಳ ಭೂಕುಸಿತದಲ್ಲಿ ನರಳಿದವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ. ದುರಂತದಲ್ಲಿ ಕೊಚ್ಚಿ ಹೋಯಿತು ಕೂಡಿಟ್ಟ ಹಣ, ಕಟ್ಟಿದ್ದಂಥ ಮನೆ ಎಲ್ಲವೂ ಸರ್ವನಾಶ ಆಗಿತ್ತು. ವಿಸ್ತಾರ ನ್ಯೂಸ್ನ ಮುಂದೆ ಕೇರಳದಲ್ಲಿದ್ದ ಕನ್ನಡಿಗರು ಕಣ್ಣೀರಿಟ್ಟಿದ್ದಾರೆ. ದುಡಿದದ್ದು ಏನೂ ಉಳಿದಿಲ್ಲ, ಮತ್ತೆ ಅಲ್ಲಿಗೆ ಹೋಗಲ್ಲ. ಕರ್ನಾಟಕದ ಜನ ಮತ್ತು ಸರ್ಕಾರ ನಮಗೆ ಸಹಾಯ ಮಾಡಿ, ಮತ್ತೆ ಅಲ್ಲಿಗೆ ಹೋಗಿ ಬದುಕುವ ಧೈರ್ಯ ನಮಗಿಲ್ಲ, ಕೈ ಮುಗಿದು ಬೇಡಿಕೊಂಡಿದ್ದಾರೆ ಕನ್ನಡಿಗರಾದಂಥ ಮಹೇಶ್ ಮಹದೇವ. ಸದ್ಯ ಮೆಪ್ಪಾಡಿಯ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತ ಕನ್ನಡಿಗರಿದ್ದಾರೆ. ಕರ್ನಾಟಕದಿಂದ, ಅದರಲ್ಲೂ ಕೂಡ ಈ ಗುಂಡ್ಲುಪೇಟೆ, ನಂಜನಗೂಡು, ಮೈಸೂರು ಈ ಭಾಗದಿಂದ ಅನೇಕರು ವಯನಾಡು ಹೋಗಿದ್ದಾರೆ. ಅಲ್ಲಿ ಸುಮಾರು 20-30 ವರ್ಷದಿಂದ ಜೀವನ ನಡೆಸಿದ್ದಾರೆ. ಇವತ್ತು ಮನೆ ಕಳ್ಕೊಂಡಿದ್ದಾರೆ, ತಮ್ಮವರನ್ನು ಕಳ್ಕೊಂಡಿದ್ದಾರೆ, ಚಿನ್ನಾಭರಣಗಳನ್ನು ಕಳ್ಕೊಂಡಿದ್ದಾರೆ, ಆಸ್ತಿ ಕಳ್ಕೊಂಡಿದ್ದಾರೆ, ದುಃಖಿತರಾಗಿದ್ದಾರೆ, ಕಣ್ಣೀರಿಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಲೋಹಿತ್ ಅವರನ್ನು ಮಾತಾಡಿಸಿದ್ದಾರೆ, ನೋಡ್ಕೊಂಬನ್ನಿ. ಕೇರಳದಲ್ಲಿ ನಡೆದಂತಹ ದುರಂತ ಒಂದೊಂದು ಕಥೆಯನ್ನು ಹೇಳ್ತಿರುವಂಥದ್ದು. ಅಂದರೆ ಸಾಕಷ್ಟು ಜನ ತಮ್ಮ ಮನೆ ಮಠ ಎಲ್ಲವನ್ನ ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಅವರಿಗೆ ಯಾವುದೂ ಕೂಡ ಇಲ್ಲ. ಈಗ ಆಶ್ರಯ ಕೇಂದ್ರವೇ ಆಶ್ರಯವಾಗಿ ಇದೆ. ಸದ್ಯ ನಮ್ಮ ಕರ್ನಾಟಕದವರೇ ನಮ್ಮೊಂದಿಗಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ನೀವು ಯಾವ ಊರು, ಏನಾಯಿತು ಅವತ್ತು? ನಾನು ಬಂದು ಸರ್, ನಮ್ಮ ಊರು ಚಾಮರಾಜನಗರ ಉಪ್ಪಾರ್ ಸೆಕ್ಟರ್ ಬೀದಿಲಿ ನಾನು ವಾಸ ಇರೋದು, 18ನೇ ವಾರ್ಡಲ್ಲಿ. ನಾವು ಬಂದ್ಬಿಟ್ಟು ಇಲ್ಲಿಗೆ ಬಂದು 25 ವರ್ಷ ಆಗೋಯ್ತು. ನಾನು ಇಲ್ಲೇ ಮದುವೆ ಮಾಡಿಕೊಂಡು ಇಲ್ಲೇ ಸೆಟ್ಲ್ ಆಗಿಬಿಟ್ಟೆ. ನನ್ನ ಮಕ್ಕಳು ಎಲ್ಲ ಇಲ್ಲೇ ಓದೋ ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆ ದಿನ ಅಂದರೆ ಸುಮಾರು ರಾತ್ರಿ 1:30 ಎಲ್ಲ ನಿದ್ರೆಯಲ್ಲಿದ್ದೆವು. ಈ 1:30 ಗಂಟೆಲಿ ರಾತ್ರಿ ಏನೋ ಒಂದು ವಿಮಾನ ನಿಂತು ಹೋಗೋಂಥ ಶಬ್ದ ಕೇಳಿದಾಗ ನಾವು ಎಲ್ಲ ಮನೆಯಿಂದ ಹೊರಗಡೆ ನೋಡಿದ್ರೆ, ಮನೆ ಮುಂದಗಡೆ ಏನು ಹರಿತಾ ಐತೆ ಹೊಳೆ ನೋಡಿದಾಗ ಏನು ಬತ್ತನೇ ಇದೆ ಹೊಳೆ. ಹಾಗೆ ನಮ್ಮ ಮನೆಯಿಂದ ಕೆಳಗಡೆ ಇರೋಂಥ ಒಂದು 4-5 ಜನ ಮೇಲಕ್ಕೆ ಆ ಕೆಸರಲ್ಲಿ ಬಿದ್ದು ಒದ್ದಾಡಿ 4-5 ಜನ ಮೇಲಕ್ಕೆ ಬಂದಂಥ ಜನಗಳನ್ನ ನಮ್ಮ ಮನೆ ಕರ್ಕೊಂಡು ಇರಿಸಿದ್ದು. ಮನೆ ಕರ್ಕೊಂಡೋಗಿ ಇರಿಸ್ಬಿಟ್ಟು ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ, ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಅವ್ರನ್ನೆಲ್ಲ ಸ್ನಾನ ಮಾಡಿಸಿ, ರಾತ್ರಿ ಟೀ ಎಲ್ಲ ಕೊಟ್ಟು ನೀರು ಏನು ಮಾಡಿ ಪುನಃ ಹೋಗಿ ಇನ್ನೂ ಒಂದು 3-4 ಜನ ಒಬ್ಬರಿಗೆ ಈ ನಡೆಲ್ಲ ಮುರಿದೋಗ್ಬಿಟ್ಟಿತ್ತು. ಆಗ ನಾವು ಬೆಡ್ಶೀಟ್ ಎಲ್ಲ ತಗೊಂಡಿದ್ದು, ನಮ್ಮ ಹುಡುಗರು ನಾವು ಎಲ್ಲ ಸೇರಿ, ನನ್ನ ಆದ್ಮಿ ಯಜಮಾನರು ಎಲ್ಲ ಸೇರಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಪುನಃ ಜೀಪಿನ ಅಡೀಲಿ ಒಬ್ಬ ಸಿಗಾಕೊಂಡ್ಬಿಟ್ಟು ಅವನು ಏನೇ ಮಾಡಿದ್ರು ಎತ್ತಕ್ಕಾಗಿಲ್ಲ ನಮಗೆ. ಜೀಪು ಆ ಕಡೆ ಇದು ಮಾಡ್ತಾಯಿದ್ದೀವಿ, ಹೋಯ್ತೇ ಇಲ್ಲ. ಆಗ ನೋಡಿ 2ನೇ ಸರಿ ಬಂದ್ಬಿಡ್ತು. 2ನೇ ಸರಿ ಬಂದ ನಮ್ಮ ಜೀವನಾರು ಉಳ್ಕೊಳ್ಳಿ, ನಮ್ಮ ಮನೆಯವರಾರು ಉಳ್ಕೊಳ್ಳೋಣ ಅಂದ್ಬಿಟ್ಟು ನಾವೆಲ್ಲರೂ ಓಡಿ ಬಂದು. ಇನ್ನು ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಕನ್ನಡದವ್ರು ಅದಕ್ಕೆ ನಾವು ಕರ್ನಾಟಕ ಜನತೆಗೂ ಕರ್ನಾಟಕ ಸರ್ಕಾರಕ್ಕೂ ಒಂದು ಮನವಿ ನಾವು ಮಾಡ್ತಾಯಿದ್ದೀವಿ. ಏನಾದ್ರು ಒಂದು ಇರೋದಕ್ಕೆ ಇಲ್ಲಿ ಅಲ್ಲಿ ಏನಾದರೂ ಒಂದು ಧನ ಸಹಾಯ ಮಾಡಿ ನಮ್ಗೆ ಇಲ್ಲೇ ಒಂದು ಚಿಕ್ಕ ಮನೆ ಕಟ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನ್ನ ಮನವಿ. ಮತ್ತೊಬ್ರು ಟಿನ್ನಸ್ಪುರದ ಮತ್ತೊಬ್ರು ಕೂಡ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಇನ್ನು ಮುಂದೆ ನಿಮ್ಮ ಪರಿಸ್ಥಿತಿ ಏನು ಸರ್? ಏನು ಮಾಡ್ತಾ ಇದ್ರಿ ಸರ್ ಅಲ್ಲಿ? ಇನ್ನೇನು ಮಾಡಮ್ಮ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಇನ್ನು ಚೂರ್ಣ ಮನೆಗೆ ಮತ್ತೆ ನಮ್ಮ ಹೋಗಲ್ಲ. ನಮ್ಗೆ ಇನ್ನು ಹೋಗೋಕೆ ಅದೇನು ಇಲ್ಲೇ ಎಲ್ಲ ಕಳ್ಕೊಂಡ್ವು. ಇಲ್ಲೇ ಮೇಪಾಡಿ ಎಲ್ಲಾರು ಒಂದು ಚಿಕ್ಕ ಮನ ಸಿಕ್ಕರು ಸಾಕು ಅಂತ ಹೋಗಿ ಎಲ್ಲರೂ ಜೀವನ ಮಾಡ್ತೀನಿ ಅಂತ. ಅಂದ್ರೆ ಸರ್, ನೀವು ಏನು ಕೆಲಸ ಮಾಡ್ಕೊಂಡು ರಿಟೈರ್ಮೆಂಟ್ ವಯಸ್ಸು ಕೂಡ? ರಿಟೈರ್ಡ್ ಆಗಿ ಟೀ ಫ್ಯಾಕ್ಟ್ರಿಗೆ ಇದ್ದು ರಿಟೈರ್ಡ್ ಆಗೋಯ್ತು. ಆ ರಿಟೈರ್ಡ್ ಆದ ದುಡ್ಡನ್ನೆಲ್ಲ ಕಟ್ಟಿ ಸಿಕ್ತು, 2 ಲಕ್ಷ ರೂಪಾಯಿ ಅಲ್ಲಿ ಕಟ್ಟಿದ್ವು. ಆ ಮನೆ ಹೋಯ್ತು, ಇನ್ನು ಆ ಮಾರ್ಗೂ ಇಲ್ಲ. ಈಗ ನಾನು ಎಲ್ಲೂ ಕೆಲಸ ಇಲ್ಲ, ಮನೇಲೇ ಇರೋದು. ಅಂದ್ರೆ ಈಗ ಸರ್, ನೀವು ಏನು ಕೇಳ್ತೀರಿ? ಈಗ ಕರ್ನಾಟಕ ಸರ್ಕಾರ ಯಾವ ತರ ನಿಮ್ಗೆ ಹೆಲ್ಪ್ ಮಾಡಬೇಕು? ಮನೆ ಮಾತ್ರ ಸಾಕು, ಒಂದು ಚಿಕ್ಕ ಮನ ನಮಗೆ ಬೇಕು ಇರಕ್ಕೆ, ಒಂದು ಮನೆ ಕರಕ್ಕೆ ಜಾಗ. ಇನ್ನೆಲ್ಲೂ ನಮ್ಗೆ ಹೋಗಕ್ಕೆ ಮಾರ್ಗಿಲ್ಲ. ಅಲ್ಲೂ ಕೊಟ್ಟರು ಇರ್ತೀವಿ, ಎಲ್ಲಿ ಕೊಟ್ಟರು ನಮ್ಮ ಹೋಗಕ್ಕೆ ರೆಡಿ ಆಗಿ. ಇನ್ನು ಚೂರ್ಣ ಮನೆಗೆ ನಮ್ಮ ಹೋಗಲಿಲ್ಲ, ಅದಿಲ್ಲ ಏನೂ ಇಲ್ಲ, ಎಲ್ಲ ಕಳ್ಕೊಂಡಿವಿ. ಪಾಲ ಅಲ್ಕ ಮುರಿದೋಯ್ತು, ಹಸ್ಗಳು ಹೋಯ್ತು, ಎಲ್ಲ ಹೋಯ್ತು. ಇನ್ನೇನು ನಮ್ಮದಿರಲ್ಲ. ಕೇಳಿದ್ರಲ್ಲ, ಇದಿಷ್ಟು ಇಲ್ಲಿನ ಜನರ ನೋವಿನ ಕಥೆಗಳು. ಅಂದರೆ ರಿಟೈರ್ಮೆಂಟ್ ಆಗಿ ನೆಮ್ಮದಿಯ ಜೀವನ ನಡೆಸಬೇಕು ಅಂತ ಇದ್ದಂಥ ಸಮಯದಲ್ಲೂ ಕೂಡ ಈ ಒಂದು ಪ್ರಕೃತಿ ಮುನಿಸು ನಿಜಕ್ಕೂ ಅವರ ಬಾಳಲ್ಲಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿರುವಂಥದ್ದು. ಜೊತೆಗೆ ಈ ಒಂದು ಕರ್ನಾಟಕ ಸರ್ಕಾರ ಕೂಡ ನಮ್ಮ ಹೆಲ್ಪಿಗೆ ಬರಬೇಕು ಅನ್ನೋ ಮಾತನ್ನ ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಮ್ಮಾರ್, ವಿಸ್ತಾರ ನ್ಯೂಸ್, ವಯನಾಡು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.